ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿ ನಡೀತಾ ಇದೆ. ಕರ್ನಾಟಕ ಭವನದಲ್ಲಿ ಸಚಿವಾಕಾಂಕ್ಷಿಗಳು ನಿನ್ನೆಯಿಂದಲೂ ಕೂಡ ಬೀಡ್ಬಿಟ್ಟಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಆಪ್ತರ ಜೊತೆ ತಿಂಡಿಯನ್ನ ಸವಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ರೆ, ಈ ಕಡೆಗೆ ಕರ್ನಾಟಕ ಭವನದಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ಬೀಡನ್ನ ಬಿಟ್ಟಿರುವಂತದ್ದು. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಅವರ ಆಪ್ತರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಿಂಡಿಯನ್ನ ಸವಿದಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಆರ್.ಬಿ. ತಿಮ್ಮಾಪುರ್, ಎಂಎಲ್ಸಿ ರಾಜೇಂದ್ರ ಹಾಗೆ ಎಂಆರ್ ಸೀತಾರಾಮ್ ಸೇರಿದಂತೆ ಹಲವು ಶಾಸಕರು ಈ ವೇಳೆ ಭಾಗಿಯಾಗಿರೋದು. ಈಗ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ದಾರಲ್ಲ, ಸೊ ಅವರು ಒಂದಷ್ಟು ಲೀಡರ್ಸ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಹೇಳಿ ಕಳಿಸಿರಬಹುದು, ರಾಮಲಿಂಗಾರೆಡ್ಡಿ ಅವ್ರಿಗಾಗಿರ್ಬೋದು, ಆರ್.ಬಿ. ತಿಮ್ಮಾಪುರ್ ಅವ್ರಿಗಾಗಿರ್ಬೋದು, ರಾಜೇಂದ್ರ ಅವರಿಗೆ ನಮ್ಮ ಸಚಿವಾಕಾಂಕ್ಷಿ ವಿಚಾರ ಕುರಿತಂತೆ ಮಾತನಾಡಿ, ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರ ಹತ್ರ ಅಂತೇಳಿ ಆ ಕುರಿತಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆಗೆ ಕೆ ಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡಿದ್ದಾರಂತೆ. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಗೆ ರವಾನೆಯಾಗಲಿದೆ ನೂತನ ಸಚಿವರ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ನಿನ್ನೆಯಿಂದಲೂ ಕೂಡ ಸಚಿವಾಕಾಂಕ್ಷಿಗಳಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆಗೆ ಇವತ್ತು ವೇಣುಗೋಪಾಲ್ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಈ ಚರ್ಚೆ ಆದ್ಮೇಲೆ ಫೈನಲ್ ಆಗಿ ರೆಡಿ ಆಗಿರುವಂತಹ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರಿಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರವಾನೆಯನ್ನು ಕೂಡ ಮಾಡ್ತಾರೆ, ಯಾರೆಲ್ಲ ನೂತನ ಸಚಿವರ ಲಿಸ್ಟ್ ಅಂತ ಹೇಳಿ. ಸೊ ಹಾಗಾಗಿ ರಾತ್ರಿ ನಡಿಬೇಕಿದ್ದಂತಹ ವೇಣುಗೋಪಾಲ್ ಅವರ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ರಾತ್ರಿ ನಡಿಬೇಕಿತ್ತು, ಆ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಲಾಯಿತು ನಿನ್ನೆ. ಹಾಗಾಗಿ ಇವತ್ತು ರಾತ್ರಿ ಹೈಕಮಾಂಡ್ ಜೊತೆ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇರುವಂತಹ 20 ಸಚಿವ ಸ್ಥಾನಗಳ ಪೈಕಿ 12 ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ ಹೈಕಮಾಂಡ್. ಹಾಗಾಗಿ ಇವತ್ತು ಸಂಜೆಯೊಳಗೆ ಸಂಪುಟ ವಿಸ್ತರಣೆ ದಿನಾಂಕವೂ ಕೂಡ ಫೈನಲ್ ಆಗುತ್ತೆ. ಎಲ್ಲವೂ ಕೂಡ ನುಡಿದಂತೆ ಆದರೆ ಹೋಪ್ಫುಲಿ ಗುರುವಾರ ಸಂಜೆಯೊಳಗೆ ಎಲ್ಲ ನೂತನ ಸಚಿವರು ಅವರ ಓತನ್ನ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇರುವಂತದ್ದು 3 ಪಟ್ಟಿ. ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ ಇದೆ, ಜೊತೆಗೆ ಹೈಕಮಾಂಡ್ ಒಂದು ಪಟ್ಟಿಯನ್ನ ರೆಡಿ ಮಾಡಿದೆ. ಈ ಪಟ್ಟಿಯಲ್ಲಿ ಹೊಸ ಸಚಿವರಿಗೆ, ಹೊಸ ಶಾಸಕರಿಗೆ ಎಷ್ಟು ಜನರ ಹೆಸರು ಕೇಳಿ ಬಂದಿದೆ, ಹಳಬ್ರದ್ದು ಯಾರ ಹೆಸರೆಲ್ಲ ಇದೆ, ಸೊ ಯಾರಿಗೆ ಸುಟೇಬಲ್, ಯಾರನ್ನ ಈ ಸಮಯದಲ್ಲಿ ನಾವು ಹೆಸರು ತೆಗೆದುಕೊಳ್ಳೋದು ಸೂಕ್ತ, ಜೊತೆಗೆ ಕೈ ಬಿಟ್ರೆ ಯಾರು ಬಂಡಾಯ ಹೇಳ್ತಾರೆ, ಸೊ ಒಂದು ವೇಳೆ ಯಾರ ಹತ್ರ ನಾವು ಮಾತಾಡ್ಕೊಂಡು ಸಮಾಧಾನ ಪಡಿಸಬಹುದು ಒಂದು ವೇಳೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ. ಈ ಎಲ್ಲ ಅರ್ಥದಲ್ಲೂ ಕೂಡ ಹೈಕಮಾಂಡ್ ಇವಾಗ ಬಹಳ ದೊಡ್ಡ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಮೀಟಿಂಗ್ ಆಗ್ಬೇಕಿತ್ತು ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆಗೆ, ಪರ್ಸನಲ್ ಅಥವಾ ವೈಯಕ್ತಿಕ ಕಾರಣಗಳಿಂದ ಮೀಟಿಂಗ್ ನಿನ್ನೆ ಕ್ಯಾನ್ಸಲ್ ಆಗಿದೆ. ಇವತ್ತು ರಾತ್ರಿ ಹೈಕಮಾಂಡ್ ಜೊತೆ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಉಳಿದಿರೋದು 20 ಸಚಿವ ಸ್ಥಾನಗಳು. ಇದರಲ್ಲಿ 12 ಅಥವಾ 15 ಹೊಸಬರಿಗೆ ಹೈಕಮಾಂಡ್ ಮಣೆ ಹಾಕುವಂತ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಹೊಸಬರಿಗೆ ಮಣೆ ಹಾಕುವಾಗ್ಲೂ ಕೂಡ ಒಂದಷ್ಟು ಹೊಸಬರನ್ನ ಕೈ ಬಿಡಬೇಕಾದಂತ ಪರಿಸ್ಥಿತಿ. ಯಾಕಂತಂದ್ರೆ ಹಿರಿಯರು ಕೂಡ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ 10-15 ವರ್ಷದಿಂದ. ಅವರನ್ನ ಕೈ ಬಿಟ್ರೆ ಅವರು ಬಂಡಾಯ ಹೇಳುವಂತ ಸಾಧ್ಯತೆ ಇರ್ಬೋದು. ಬಂಡಾಯ ಎದ್ರೆ ಮತ್ತೆ ಅವರ ಬಣದಲ್ಲಿರುವಂತವರು ಕೂಡ ಬಂಡಾಯ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮತ್ತೊಂದು ಹೊಡೆತ ಬರ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಹಳಬ್ರನ್ನ ಯಾರು ತಗೋಬೇಕು, ಹೊಸಬ್ರನ್ನ ಯಾರನ್ನ ಕೈ ಬಿಡಬೇಕು, ಎಲ್ಲ ಅರ್ಥದಲ್ಲೂ ಕೂಡ ಹೈಕಮಾಂಡ್ ಮೀಟಿಂಗ್ ಮಾಡುತ್ತೆ. ಇವತ್ತು ಸಂಜೆಯೊಳಗೆ ಸಂಪುಟ ವಿಸ್ತರಣೆ ದಿನಾಂಕವೂ ಕೂಡ ಫೈನಲ್ ಆಗುತ್ತೆ ಅಂತ ಹೇಳಲಾಗಿದೆ. ಸೊ 2 ದಿನ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಕೂಡ ಇರೋದಿಲ್ಲ. ಹಾಗಾಗಿ ಇವತ್ತು ಮೀಟಿಂಗ್ ಮಾಡಿ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾದರೂ ಓಕೆ ಆಯ್ತು ಅಂತಂದ್ರೆ ಗುರುವಾರ ಸಂಜೆಗೆ ಅಂತ್ಯ ಬೀಳುತ್ತೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈಗ ಹೊಸ ಶಾಸಕರು, ನೂತನ ಶಾಸಕರು ಕೂಡ ಸುಮ್ಮನೆ ಕೂತಿಲ್ಲ. ಇನ್ನಿಲ್ಲದ ಲಾಬಿಯನ್ನ ಅವರವರ ನಾಯಕರಿಗೆ ಹೇಳಿ ಕಳಿಸಿ ನಮ್ಮ ಸಚಿವ ಸ್ಥಾನದ ಕುರಿತಂತೆ ಮಾತನಾಡಿ, ಕಿವಿಗೊಂದು ಮಾತು ಹಾಕಿ, ನಮ್ಮ ಹೆಸರಿದೆ, ಈ ತರದ
ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ ಕಳಿಸಿರ್ಬಂತು. ಆ ಕುರಿತಂತೆ ಈಗ ಸಿದ್ದರಾಮಯ್ಯನವರು ಇಲ್ಲಿ ಆರ್ ಬಿ ತಿಮ್ಮಾಪುರ ಆಗಿರ್ಬೋದು, ಜೊತೆಗೆ ಹೊಸಬ್ರ ಜೊತೆಗೆ ಮೀಟಿಂಗ್ ಕೂಡ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗ್ಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಒಂದಷ್ಟು ವಿಚಾರಗಳ ಕುರಿತಂತೆ ಚರ್ಚೆ ಕೂಡ ಆಗಿದೆ. ಯಾರನ್ನ ಕೈ ಬಿಡ್ಬೋದು, ಯಾರಿಗೆ ಸಿಗ್ಬೋದು, ಯಾರ ಮೇಲೆ ಒಲವಿದೆ ಹೈಕಮಾಂಡ್ಗೆ, ಎಲ್ಲ ವಿಚಾರಧಾರೆ ಕುರಿತಂತೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ. ಹಾಗಾಗಿ ಒಂದು ಕಡೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆಗೆ ಕುಡಿಯೋಕ್ ನೀರಿಲ್ಲ, ನೀರು ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಜಲಾಶಯಗಳು ಕೂಡ